ದಿನ ಮಕ್ಕಳಿಗಿಲ್ಲಿ ಏನ್ ಪಾಠ ಹೇಳ್ಕೊಡ್ತೀರಾ? 9ಕ್ಕೆ ಪ್ರೇಯರ್, 10ಕ್ಕೆ ಮ್ಯಾಥ್ಸ್, 11ಕ್ಕೆ ಫಿಸಿಕ್ಸ್. ಇವಾಗ ನಾನೊಂದು ಪಾಠ ಹೇಳ್ತೀನಿ, ಪ್ರತಿದಿನ ಮಿಸ್ ಮಾಡದೇ ಇರೋ ಹಾಗೆ ಅದನ್ನು ಮಕ್ಕಳಿಗೆ ಹೇಳಿ. ಮಕ್ಕಳೇ, ಭಗವಂತ ಅಂಕಲ್ ಇವತ್ ನಿಮ್ಗೊಂದು ಒಳ್ಳೆ ಪಾಠ ಹೇಳ್ಕೊಡ್ತಾರೆ. ಸರಿಯಾಗಿ ಕೇಳಿಸ್ಕೊತೀರಲ್ವಾ? ಜೋರಾಗಿ. ಮಕ್ಕಳೇ, ನಿಮ್ ಜೊತೆ ಆಟ ಆಡ್ತಾ ಇಲ್ಲ ಚಾಕ್ಲೇಟ್ ಕೊಡ್ತಾ ನಿಮ್ ಮೈ ಮೇಲೆ ಅಲ್ಲಿ ಇಲ್ಲಿ ಕೈ ಹಾಕ್ತಾರೆ. ಅವಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ನಿಮ್ ಮೈ ಮೇಲೆ 3 ಜಾಗಕ್ಕೆ ಕೈ ಹಾಕೋದು ತುಂಬಾ ತಪ್ಪು. ಅಲ್ಲಿ ಯಾರೇ ಕೈ ಹಾಕಿದ್ರು ನೀವು ಮೊದ್ಲು ಹೋಗಿ ಅಮ್ಮಂಗ್ ಹೇಳ್ಬೇಕು. ಮೊದಲನೇದು ಚೆಸ್ಟ್ ಅಂದ್ರೆ ಎದೆ ಮೇಲೆ. ಇಲ್ಲಿ ಯಾರೇ ಕೈ ಹಾಕಿದ್ರು ಅಮ್ಮಂಗ್ ಹೇಳಲೇಬೇಕು. ಎರಡನೇದು ಸೊಂಟದ ಕೆಳಗೆ ಬ್ಯಾಕ್. ಅಲ್ಲಿ ಕೈ ಹಾಕಿದ್ರು ಅಮ್ಮಂಗ್ ಹೇಳಲೇಬೇಕು. ಮೂರನೇದು ಬಿಟ್ವೀನ್ ದ ಲೆಗ್ಸ್, 2 ಕಾಲ್ಗಳ ಮಧ್ಯೆ. ಅಲ್ಲಿ ಕೈ ಹಾಕೋದಂತೂ ತುಂಬಾ ದೊಡ್ಡ ತಪ್ಪು ಮಕ್ಕಳೇ. ಓಡ್ ಹೋಗಿ ಅಮ್ಮಂಗ್ ಹೇಳ್ಬೇಕು. ಮಕ್ಕಳೇ, ಮತ್ತೆ ಹೇಳ್ತಿದ್ದೀನಿ, ಈ 3 ಕಡೆ ಕೈ ಹಾಕೋರು ನಿಮ್ ಜೊತೆ ಆಟ ಆಡೋ ಸ್ನೇಹಿತರಾಗಿರ್ಬೋದು, ಪಾಠ ಹೇಳ್ಕೊಡೋ ಮೇಷ್ಟ್ರಾಗಿರ್ಬೋದು, ಪಕ್ಕದ ಮನೆ ಅಂಕಲ್ ಆಗಿರಬಹುದು, ಮನೇಲಿ ತಾತ ಆದ್ರು, ಮಾವ ಆದ್ರು, ಅಣ್ಣ ಆದ್ರು, ತಮ್ಮ ಆದ್ರು, ಕೊನೆಗೆ ಅವನು ಹೆತ್ತ ತಂದೆ ಆದ್ರೂ ಅಮ್ಮಂಗೆ ಹೇಳಲೇಬೇಕು. ಅಮ್ಮ ಸುಮ್ನಿರಲ್ಲ, ಸುಮ್ನಿರ್ಬಾರ್ದು. ನೀವು ಯಾವುದೇ ಕಾಡಿಗೆ ಹೋದ್ರು ಅಲ್ಲಿ ಹುಲಿ ಸಿಂಹ ಇರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಬೋರ್ಡ್ ಇರುತ್ತೆ. ಇಲ್ಲಿ ಒಳ್ಳೆಯವನ್ ಮುಖವಾಡ ಹಾಕಿರೋ ನರಿ ಇರುತ್ತೆ, ಜೊತೆಯಲ್ಲೇ ಇರೋ ಮೊಸಳೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿರಿ ಮಕ್ಕಳೇ. ಮೃಗ ಎಷ್ಟೇ ಕಷ್ಟಪಟ್ಟರು ಮನುಷ್ಯ ಆಗಲ್ಲ, ಆದ್ರೆ ಒಬ್ಬ ಮನುಷ್ಯ ಮೃಗ ಆಗೋಕೆ ಒಂದು ಹೆಣ್ಮಗುನ ನೋಡಿದ್ರೆ ಸಾಕು ಕಿತ್ತೋದ್ ನನ್ ಮಕ್ಕಳು. ಅಮ್ಮ, ಹೆಣ್ಮಕ್ಳನ್ನ ಬೆಳೆಸೋದು ಭಯದಿಂದಲ್ಲ, ಸುಮ್ನೆ ಬ್ಯಾಗಲ್ಲಿ ಪೆಪ್ಪರ್ ಸ್ಪ್ರೇ ಇಡೋದು, ಏನಾದ್ರೂ ಆದ್ರೆ ಕ್ಯಾಂಡಲ್ ಹಚ್ಚಿ ವಾಕ್ ಮಾಡೋದಲ್ಲ. ಮೈ ಮೇಲ್ ಕೈ ಹಾಕ್ದವನ್ನ ಸಿಗದು ತೋರಣ ಕಟ್ಟಬೇಕು, ಆ ತರ ಬೆಳೆಸಬೇಕು. ಬನಾವ್ ಬೇಟಿ ಕೋ ಶೇರ್. ನಾವೆಷ್ಟೇ ಮಾಡಿದ್ರು ಹೆಣ್ಮಕ್ಳಿಗೆ ಶಕ್ತಿನೇ ಇಲ್ಲ ಅಂತ ಜರಿತಾನೆ ಇರ್ತಾರೆ ಬೇವರ್ಸಿಗಳು. ಅವನ್ನ ಹೇರೋವಾಗ ತಾಯಿ ಪಟ್ಟಿರೋ ನೋವನ್ನ ಅವನ್ ನೋಡಿರಲ್ವಲ್ಲ, ನೋಡಿದ್ರೆ ಗೊತ್ತಾಗಿರೋದು ಹೆಣ್ಮಕ್ಳ ಶಕ್ತಿ ಏನು ಅಂತ.